ಬಗ್ಗೆ ಸಲ್ಲಿಸುವ ಅರ್ಜಿಗಳನ್ನು ನೀವು ಮಾನ್ಯ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವರು ಸಹ 1 ತಿಂಗಳ ಕಾಲಾವಕಾಶ ನೀಡಿ ಇನ್ನು ಮಧುರೆ ಬ್ರಾಂಚ್ ಹೈಕೋರ್ಟ್ ತನ್ನ ತೀರ್ಪನ್ನು ತಲುಪಿಸಿದೆ. ಆದರೂ ಸಹ ಇನ್ನು ಹಾಗೆ ಇನ್ನೊಂದು ವಿಚಾರ ತಮಗೆ ಸ್ಪಷ್ಟವಾಗಿ ಹೇಳ್ಬೇಕಾಗುತ್ತೆ. ಇವತ್ತು ಕೋರ್ಟ್ ಆದೇಶನೂ ಸಹ ಇವರು ಉಲ್ಲಂಘನೆ ಮಾಡ್ತಾರೋ ಅಥವಾ ಜಾರಿ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟು ವಿಚಾರ. ಆದರೆ ಇವರ ಕಚೇರಿ ಜಮ್ಶೆಡ್ಪುರದ ಭವಿಷ್ಯ ನಿಧಿ ಆಯುಕ್ತರು ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಏನು ಸುತ್ತೋಲೆ ಹೊರಡಿಸಿದ್ದಾರೆ? 23/5/2025 ಒಂದು ಸುತ್ತೋಲೆ ಹೊರಡಿಸಿರೋದಕ್ಕೆ ಮುಂಚೆ ನಾನು ಹೇಳ್ಬೇಕಂದ್ರೆ ನಮ್ಮ NAC ಮುಖಂಡರು ಹೋಗಿ ರಮೇಶ್ ಕೃಷ್ಣಮೂರ್ತಿ ಅವರನ್ನು ಭೇಟಿಯಾಗಿ ಹೈಯರ್ ಪೆನ್ಷನಲ್ಲಿ ಆಗ್ತಕ್ಕಂಥ ತಾಂತ್ರಿಕ ದೋಷಗಳನ್ನು ಸರಿಪಡಿಸಿ ಅಂತ ಕೇಳಿದಾಗ ಅವರು 23/5/2025 ಒಂದು ಸುತ್ತೋಲೆ ಹೊರಡಿಸಿದರು. ಆಂತರಿಕವಾಗಿ ಲೆಕ್ಕ ಪರಿಶೋಧನೆ ಮಾಡಿ ಅವರ ಅರ್ಜಿಗಳನ್ನು ಇತ್ಯರ್ಥಪಡಿಸಿ ಈ ಆಧಾರದ ಮೇಲೆ ಏನು ಮಾಡಿದರು, ಮೆಸರ್ಸ್ ಟಾಟಾ